Hi, welcome back to our YouTube channel. ಸೊ ಗೈಸ್, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ನಾನು ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ನಮ್ಮ ಅಣ್ಣನ ಬರ್ತಡೇ, ಸೊ ಹಾಗಾಗಿ ಅವನು ಒಂದು ಸೆಲ್ಫ್ ಗಿಫ್ಟೆಡ್ ಆಗಿ ಒಂದು ಕಾರ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಸೊ ಈ ವಿಡಿಯೋ ಪೂರ್ತಿ ಅವನು ಕಾರ್ ಪರ್ಚೇಸ್ ಮಾಡೋದೇ ಆಗಿರುತ್ತೆ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಅವನಿಗೋಸ್ಕರ ಇಷ್ಟು ಕಾಸ್ಟ್ಲಿ ಗಿಫ್ಟ್ನ ತಗೋತಾ ಇರೋದು. ಸೊ ಹಾಗಾಗಿ ನಾವು ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀವಿ. ಈಗ ಈವ್ನಿಂಗ್ 4ಗೆ ಹೊರಡಬೇಕು. ನಾವು ಕಾಲೇಜ್ಗೆ ಹೋಗಿ ಬಂದು ರೆಡಿ ಆಗೋಷ್ಟು ಲೇಟ್ ಆಗೋಗಿದೆ. ಫುಲ್ ಎಲ್ಲ ಹರಿಬರಿ ಆಗೋಗಿದೆ. ಸೊ ಟೈಮ್ ಇಲ್ಲ ಇಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ. ಇನ್ನೇನೇ ಇದ್ದರೂ ಎಲ್ಲ ಅಲ್ಲಿ ತೋರಿಸ್ತೀವಿ. ಆ್ಯಂಡ್ ಈ ವಿಡಿಯೋ ಪೂರ್ತಿ ನೋಡಿ, ಚೆನ್ನಾಗಿರುತ್ತೆ. ಒಂದು ಹೊಸ ಎಕ್ಸ್ಪೀರಿಯನ್ಸು. ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲ ಬರ್ತಾ ಇದ್ದಾರೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಅಮ್ಮ ಇನ್ನೊಂದು ಗಾಡೀಲಿ ನಿಧಾನಕ್ಕೆ ಬರ್ತಾರೆ. ನಾವು ಸ್ವಲ್ಪ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ರೀಚ್ ಆದ್ವಿ. ನಾವೇ ಬೇಗ ಹೋಗ್ತಾ ಇರೋದು ಅಂದ್ಕೊಂಡು ಹೋದರೆ ಇಲ್ಲ, ನಮಗಿಂತ ಮುಂಚೆನೇ ಆಲ್ಮೋಸ್ಟ್ ಎಲ್ಲ ಬಂದುಬಿಟ್ಟಿದ್ರು. ಆ್ಯಕ್ಚುಲಿ ಅಲ್ಲಿ ನಾವೇ ಸ್ವಲ್ಪ ಲೇಟಾಗಿ ಹೋಗಿದ್ದು. ಆ್ಯಂಡ್ ನಮ್ಮನ್ನು ಫೋಟೋಗ್ರಾಫರ್, ವಿಡಿಯೋಗ್ರಫಿ ಅವ್ರಿಗೂ ಕೂಡ ಹೇಳಿದ್ರು. ಅವರು ಕೂಡ ಬಂದು ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೋತಾಯಿದ್ರು. ಆ್ಯಂಡ್ ನೆಕ್ಸ್ಟು ಆಲ್ಮೋಸ್ಟ್ ಎಲ್ಲ ಬಂದಿದ್ದರು, ಇನ್ನೂ ಬರಬೇಕಿತ್ತು. ಇನ್ನು ಲೇಟ್ ಆಗೋಗುತ್ತೆ ಅಂತ ಅವನು ಫಸ್ಟು ವೀಡಿಯೋ ಶೂಟ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅವನದು ವೀಡಿಯೋ ಶೂಟ್ಸ್ ಎಲ್ಲ ಮಾಡ್ಕೋತಿದ್ರು. ಸೊ ಫೈನಲಿ ನಮ್ಮನ್ನು ಫುಲ್ ಹೀರೋ ಫೀಲಲ್ಲಿ ಕಾರಲ್ಲಿ ಇಳ್ಕೊಂಡು ಬಂದ. ನಾವೆಲ್ಲ ಅವನ್ನ ರೆಕ್ಸ್ಕೊಂಡು ಅವ್ನ ಕಾಲು ಇಳ್ಕೊಂಡು ತಮಾಷೆ ಮಾಡಿಕೊಂಡು ಯಾರ್ಯಾರು ಬರ್ತಾರೋ ಮರ ಈ ಮನೆಯಾಗೆ. ಸೊ ಗೈಸ್, ಈಗ ಒಂದು ಎಂಟ್ರಿ ವಿಡಿಯೋ ಶೂಟ್ ಆಯಿತು. ಅವ್ನ ಫ್ರೆಂಡ್ಸು, ನಮ್ಮ ಫ್ಯಾಮಿಲೀಸ್ ಎಲ್ಲ ಫುಲ್ ಖುಷಿಯಾಗಿದ್ದರು. ನೆಕ್ಸ್ಟು ಒಳಗಡೆ ಹೋಗಿ ಪ್ರೊಸೀಜರ್ಸ್ ಅಂದರೆ ಸೈನ್ ಹಾಕೋದು, ಸ್ವಲ್ಪ ಎಲ್ಲ ವಿಡಿಯೋ ಶೂಟ್ಸ್ ಮಾಡ್ತಾಯಿದ್ರು. ನಮಗೆಲ್ಲ ಒಂದು ಮಿನಿ ಸಂಭ್ರಮನೇ ಆಗೋಗಿತ್ತು ಅವತ್ತಂತೂ. ಮತ್ತು ಇವಾಗ ನಮ್ಮ ಅಪ್ಪ ಅಮ್ಮ ಬರ್ತಾಯಿದ್ದಾರೆ. ಸ್ವಲ್ಪ ಲೇಟಾಗಿ ಬಂದರು ಅವರು. ನಾವೆಲ್ಲ ನಮ್ಮ ಫ್ಯಾಮಿಲಿ ಜೊತೆ ಫೋಟೋಸ್ ತಕ್ಕೊಂಡು ವೀಡಿಯೋಸ್ ಮಾಡ್ಕೊಂಡಿದ್ವಿ. ಅವರೆಲ್ಲೇನೋ ಪ್ರೊಸೀಜರ್ ಮಾಡ್ತಾಯಿದ್ರು, ಸೈನ್ ಹಾಕ್ತಾಯಿದ್ರು. ಆ್ಯಂಡ್ ಇಲ್ಲಿ ಇರೋರೆಲ್ಲ ಅವ್ನ ಫ್ರೆಂಡ್ಸು. ಇಲ್ಲೊಂದು ಗ್ರೂಪ್ ಇದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ಗ್ರೂಪ್ ಇದೆ. ಆ್ಯಂಡ್ ನೆಕ್ಸ್ಟ್ ಫ್ಯಾಮಿಲಿ ಇಲ್ಲೊಂದು ಗ್ರೂಪ್ ಇದೆ ನೋಡಿ. ಆ್ಯಂಡ್ ಇನ್ನೂ ಬರಬೇಕಿತ್ತು. ನಮ್ಮ ತಮಿಳ್ನಾಡಿಂದ ನಮ್ಮ ದೊಡ್ಡಪ್ಪ ಅವರು ಮಿಸ್ ಆದರು. ಆ್ಯಂಡ್ ನಮ್ಮ ಮಾಮ, ಇನ್ನೊಬ್ಬರು ನನ್ನ ಕಸಿನ್ ಅಕ್ಕ. ಈ ಒಂದು ಹ್ಯಾಪಿ ಮೂಮೆಂಟಲ್ಲಿ ಅವರು ಇರಬೇಕಾಗಿತ್ತು. ಚೆನ್ನಾಗಿರೋದು. ಆಗ ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಆಗ್ತಿತ್ತು. ಆ್ಯಂಡ್ ನೆಕ್ಸ್ಟು ಕಾರ್ಗೆ ಹಾರ ಕಟ್ಟೋದು, ಅದು ಕೂಡ ವಿಡಿಯೋ ಮಾಡ್ಕೋತಿದ್ರು. ಪೂರ್ತಿ ವಿಡಿಯೋ ಶೂಟಿಂಗೇ ನಡೀತಾಯಿತ್ತು. ಇಲ್ಲಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿಸಿದ್ರು ವಿಡಿಯೋ ಶೂಟ್ ಮಾಡೋಕ್ಕೆ. ನಾವು ಇಲ್ಲಿ ಕಾದಿ ಸಾಕಾಯಿತು ನಮಗಂತೂ. ನಾವು ನೋಡಿ ಸಾಕಾಗಿ ಸ್ವಾಮಿ. ನಾವು ತಡೆಯೋಕ್ಕಾಗಲ್ಲ, ಈಗ ನಮ್ಮ ಕೈಲೂ ತಡೆಯೋಕ್ಕಾಗಲ್ಲ. One eternity later. Finally, my mind was be like, ಅಣ್ಣ ಬಂದ. ಅಬ್ಬಬ್ಬಬ್ಬ ಲಕ್ಕಿ. ಕಂಗ್ರಾಚುಲೇಷನ್ ಬ್ರದರ್. ಸೊ ಫೈನಲಿ ಕಾರ್ನ ರಿವೀಲ್ ಮಾಡಾಯಿತು. ಈಗ ಪೂಜೆ ಮಾಡ್ತಾ ಇದ್ದಾರೆ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಆ್ಯಂಡ್ ನಮ್ಮ ಅತ್ತೆ. ಅವರೆಲ್ಲರೂ ಕೂಡ ಈಗ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಫ್ಯಾಮಿಲಿಗೆ ಪೂಜೆ ಸಂಭ್ರಮ ಆದರೆ ಆ ಕಡೆ ಅವ್ರ ಫ್ರೆಂಡ್ಸ್ಗೆ ಸ್ವೀಟಿನ ಸಂಭ್ರಮ ಆಯಿತು. ಅವ್ರ ಫ್ರೆಂಡ್ಸ್ ಆಗರನ್ನೆಲ್ಲ ಫುಲ್ ಸ್ವೀಟ್ ಅನಿಸ್ತಾ ಇದ್ರು. ಸೊ ಈಗ ಪೂಜೆ ಎಲ್ಲ ಮುಗೀತು. ನೆಕ್ಸ್ಟು ಸೆಲೆಬ್ರೇಷನ್ ಟೈಮ್ ಅಂದರೆ ಕೇಕ್ ಕಟ್ಟಿಂಗ್ ಟೈಮ್. ನಾವೊಂದು ಕೇಕ್ ತೊಗೊಂಡೋಗಿದ್ವಿ ಆ್ಯಂಡ್ ಅವ್ರ ಫ್ರೆಂಡ್ಸ್ ಕೂಡ ಒಂದು ಕೇಕ್ ತಂದಿದ್ರು. ಆ್ಯಂಡ್ ನಿಮ್ಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನಮ್ಮ ಅಜ್ಜಿ ಆ್ಯಕ್ಚುಲಿ ತಮಿಳ್ನಾಡಲ್ಲಿದ್ದರು. ನಮ್ಮ ದೊಡ್ಡಮ್ಮಗೆ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಅವ್ರನ್ನ ನೋಡೋಕ್ಕೆ ಹೋಗಿ 1 ವಾರ ಆಗಿತ್ತು, ಇನ್ನೂ ಬಂದಿರಲಿಲ್ಲ.
ನಮ್ಮಣ್ಣ ಇಲ್ಲ ನಾನು ಕಾರ್ ತೊಗೋಬೇಕಾದ್ರೆ ನಮ್ಮ ಅವ್ವ ಇರಲೇಬೇಕು ಅಂತೇಳಿ ನಮ್ಮ ಅಜ್ಜಿನ ನೆಕ್ಸ್ಟ್ ಡೇ ಅವ್ನ ಬರ್ತಡೇ ನೆಕ್ಸ್ಟ್ ಡೇನೇ ಕರೆಸಿಕೊಂಡು ಇವಾಗ ಅವ್ರ ಕೈಲೇ ಕೇಕ್ ಕಟ್ ಮಾಡಿಸ್ತಾ ಇದ್ದಾನೆ. ಇದೊಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಅವನು ಕೊಯ್ದಿಲ್ಲ. ಸೊ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಆಯಿತು. ನಾವೊಂದು ಸ್ಮಾಲ್ ಗಿಫ್ಟ್ನ ತೊಗೊಂಡೋಗಿದ್ವಿ. ಅವ್ನಿಗೆ ಅಲ್ಲೇ ಕೊಟ್ಟು ನಾವು ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡು ನೆಕ್ಸ್ಟು ಒಂದು ಗ್ರೂಪ್ ಫೋಟೋ, ಫುಲ್ ಫ್ಯಾಮಿಲಿ ಫೋಟೋ ಎಲ್ಲ ನಾವೆಲ್ಲ ಒಂದು ಫೋಟೋ ತೆಗೆಸ್ಕೊಂಡು ನೆಕ್ಸ್ಟು ಅವ್ರ ಫ್ರೆಂಡ್ಸ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಸೊ ಫೈನಲಿ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು. ಇಲ್ಲಿ ಕೇಕ್ ಸಂಭ್ರಮ ನಡೀತಿದೆ. ಸೊ ಫೈನಲಿ ಅವನು ಕಾರ್ ಎತ್ಕೊಂಡು ದೇವಸ್ಥಾನಕ್ಕೆ ಹೊರಟ, ನಾವು ಗಾಡಿ ತಗೊಂಡು ನಮ್ಮ ಮನೆಗೆ ಬಂದ್ವಿ. ಸೊ ಗೈಸ್ ಫೈನಲಿ ಎಲ್ಲ ಮುಗೀತು. ಫೋಟೋ ಶೂಟ್ ಆಯಿತು, ಕೇಕ್ ಕಟ್ಟಿಂಗ್ ಆಯಿತು, ಸೆಲೆಬ್ರೇಷನ್ ಆಯಿತು. ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಅವನು ಡಿಸೆಂಬರಲ್ಲೇ ಕಾರ್ ಬುಕ್ ಮಾಡಿದ್ದ, ಅದೇ ಕಾರ್ ತಗೋಬೇಕು ಅಂತ. ಬೇಡ 30 ಇಯರ್ಸ್ ಬರ್ತಡೆಗೆ ಸ್ಪೆಷಲ್ ಆಗಿರಲಿ ಅಂತ ಫೆಬ್ರವರಿ ತನಕ ವೆಯ್ಟ್ ಮಾಡಿ ಫೆಬ್ರವರಿ 23ಗೆ ಕಾರ್ ಅವ್ನ ಬರ್ತಡೇ ದಿನಾನೇ ತಗೊಂಡಿದ್ದಾನೆ. ಇದು ಅವನ ಆಸೆ ಆಗಿತ್ತು, ಅವ್ನ ಬರ್ತಡೇ ದಿನಾನೇ ತಗೋಬೇಕು ಅಂತ. ಸೊ ಅವ್ನ ವಿಶಸ್ ಫುಲ್ಫಿಲ್ ಆಗಿದೆ. ಈವನ್ ನಮಗೆ ತುಂಬ ಖುಷಿ ಆಗ್ತಿದೆ. ಅವ್ನು ತಗೊಂಡಿರೋರು ಅವ್ನಿಗೆ ಎಷ್ಟು ಖುಷಿ ಇದೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನಮಗೆ ತುಂಬ ಖುಷಿ ಇದೆ. ನಮ್ಮಣ್ಣ 30 ಇಯರ್ಸ್ ಬರ್ತಡೆಗೆ ತುಂಬ ಸ್ಪೆಷಲ್ ಮಾಡ್ಕೊಂಡ ಅಂತ. ಆ್ಯಂಡ್ ಅವನು ಹೇಗೆ ಅಂದರೆ ತುಂಬ ಡೌನ್ ಟು ಅರ್ತ್. ಅವನು ಆ್ಯಂಡ್ ಸಿಂಪಲ್ ಮ್ಯಾನ್, ಪ್ಯೂರ್ ಆರ್ಟೆಡ್, ಒಂದು ಪ್ಯೂರ್ ಸೋಲ್ ಅವನು. ಆ್ಯಕ್ಚುಲಿ ಏನು ಜಾಸ್ತಿ ಇಷ್ಟಪಡಲ್ಲ ಅವನು. ಏನೋ ಇದೊಂದನ್ನ ಮಾತ್ರ ತುಂಬ ಇಷ್ಟಪಟ್ಟು ಸ್ವಲ್ಪ ಕಷ್ಟಪಟ್ಟು ತಗೊಂಡಿದ್ದಾನೆ. ಒಳ್ಳೇದಾಗ್ಲಿ ಅಣ್ಣ, ಆಲ್ ದ ಬೆಸ್ಟ್ ಟು ಯೋರ್ ಲೈಫ್ ಆ್ಯಂಡ್ ಮೇನ್ಲಿ ಕಂಗ್ರ್ಯಾಚುಲೇಷನ್ಸ್. ನಿನ್ನ ಕಾರ್ ತೊಗೊಂಡಿರೋದಕ್ಕೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೀಗೆ ನಿನ್ನ ಲೈಫಲ್ಲಿ ನೀನು ಗ್ರೋ ಆಗ್ತಾ ಇರು. ಆ್ಯಕ್ಚುಲಿ ಗೈಸ್ ಅವ್ನ ಬರ್ತಡೇನ ಇನ್ನೂ ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತೇಳಿ ನಾವು ಅವನಿಗೋಸ್ಕರ ಲೆಟರ್ ಬರೆದಿದ್ದೀವಿ. ಸೊ ಏನು ಬರ್ದಿದ್ದೀವಿ ಅಂತ ನೀನು ರಿಯಲಾಗಿ ಓದ್ಕೊ, ಇವತ್ತು ನೈಟ್ ಕೊಡ್ತೀವಿ. ಸೊ ಏನೋ ಒಂದು ಪೇಜಲ್ಲಿ ಬರ್ದು ಮುಗಿಸೋಣ ಅಂತ ಅಂದ್ಕೊಂಡ್ವಿ, ಬಟ್ ಬರಿತಾ ಕಂಪ್ಲೀಟ್ 3 to 4 ಪೇಜ್ ಆಗೋಗಿದೆ. ಸೊ ನೋಡೋಣ, ಫೋಲ್ಡಿಂಗ್ ಐ ಥಿಂಕ್ ಅವನಿಗೆ ಖುಷಿ ಆಗ್ಬೋದೇನೋ ಈ ಲೆಟ್ರಿಂದ. ಸೊ ಮಚ್ ಟ್ವಿನ್ ಸಿಸ್ಟರ್ಸ್ ಆಲ್ವೇಸ್ ಲವ್ ಯು. ನೆಕ್ಸ್ಟ್ ಇದೆಲ್ಲ ಮುಗಿತು. ನೆಕ್ಸ್ಟು ನಾವು ವೆಯ್ಟ್ ಮಾಡ್ತಾ ಇರೋದು ಒಂದೇ ಒಂದು, ಏನು ಅಂದರೆ ಅವನ ಮದುವೆಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಕೂಡ ಆದರೆ ಎಲ್ಲ ಥರ ಒಳ್ಳೆ ರೀತಿಲ್ಲ, ಆದರೆ ನಮಗಂತೂ ಫುಲ್ ಖುಷಿ. ನೆಕ್ಸ್ಟ್ ವೇಟಿಂಗ್ ಟು ಮದುವೆ ಊಟ. ಅರ್ಥ ಆಯ್ತಾ ಅಣ್ಣ? ಬೇಗ ಮದುವೆ ಆಗು, ನಮಗೊಂದು ಒಳ್ಳೆ ಊಟ ಹಾಕ್ಸು, ಓಕೆನಾ? ಸೊ ಫೈನಲಿ ಅವ್ನು ಅಂದ್ಕೊಂಡಿರೋ ಥರ ಅವ್ನ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಂಡ. ಅವ್ನ 30th ಬರ್ತಡೆಗೆ ಅವ್ನು ಇದೇ ಥರ ಚೆನ್ನಾಗಿ ಅವ್ನ ಲೈಫಲ್ಲಿ ಗ್ರೋ ಆಗಲಿ, ಅವ್ನಿಗೆ ಒಳ್ಳೇದಾಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಸೊ ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೀಸನ್ ಇನ್ನೂ ಫೋಟೋಸ್ ಸಿಕ್ಕಿರಲಿಲ್ಲ ಅಷ್ಟೇ. ಸೊ ಸ್ಟಿಲ್ ಇನ್ನೂ ಸಿಕ್ಕಿಲ್ಲ. ಸೊ ಹಾಗಾಗಿ ಫೈನಲಿ ಈ ವಿಡಿಯೋನ ಹಾಕಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಟೈಮ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಅಣ್ಣ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯೋರ್ ಲೈಫ್. ಒಳ್ಳೆಯದಾಗಲಿ ಎಲ್ಲ. And thank you for watching. Bye bye. Keep supporting guys. See you on next video.